ಏ ಗುಳಿ, ಬೆಂಕಿ ಪಟ್ನ ಇದೆ ತಾನೇ? ಐತೆ ಅಣ್ಣ. ಹಚ್ರೋ ಮತ್ತೆ. ಬೇಡ ಬೇಡ. ಬೇರೆ ಮೆಡಿಸಿನ್ ಕೊಟ್ಬಿಟ್ಟಿದ್ದೇನಲ್ಲ, ಏನ್ ಮಾಡ್ಲಿ ಈಗ? ಕೋಮಾಗ ಹೋಗ್ಬಿಟ್ಟಿದ್ದೇನಲ್ಲ, ಈ ವಿಷಯ ಏನಾದ್ರೂ ರಾಂಗ್ ಗೊತ್ತಾದ್ರೆ ನಾನು ಸುಮ್ನೆ ಬಿಡಲ್ಲ. ಮೊದ್ಲು ನಾನು ಇಲ್ಲಿಂದ ಹೊರಡ್ಬೇಕು. ಏನಾಗಿದೆ? ಮೂಗ ಬ್ಲೀಡ್ ಆಗ್ತಿದೆಯಲ್ಲ, ಚೆನ್ನಾಗೇ ಇದ್ರಲ್ಲ. ವಾಟ್ ಹ್ಯಾಪೆಂಡ್? ಸರ್ 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 ಹಾರ್ಟ್ ಬೀಟ್ ನಾರ್ಮಲ್ ಇದೆ, ಆದ್ರೂ ಅನ್ಕಾನ್ಶಿಯಸ್ ಆಗಿದಾರಲ್ಲ. ಗಾಡ್, ಏನಾಯ್ತು? ಮೇಡಮ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ, ನೀವು ಹೋಗಿ ಅವ್ರನ್ನ ಮಾತಾಡಿಸ್ಬೋದು. ದೇವ್ರೆ, ಹೇಗೋ ನಮ್ಮ ಜೀವ ಉಳಿಸ್ಬಿಟ್ಟಿಯಲ್ಲ, ನಿನಗ್ ತುಪ್ಪ ದೀಪ ಹಚ್ತೀನಪ್ಪ. ಬಾ ಮಗನೆ. ಸರ್ ಸರ್ ರೀ ಸರ್, ಕೇಳಿಸ್ತಿದ್ದೀವಿ ಸರ್. ರೀ ಸರ್ ಸರ್ ಮಾತಾಡಿ ಸರ್. ಸರ್ ಡಾಕ್ಟ್ರೆ, ಏನಾಯ್ತು ನಮ್ಮ ಯಜಮಾನ್ರಿಗೆ? ಮೂಗಲ್ ರಕ್ತ ಬೇರೆ ಬರ್ತಾ ಇದೆ. ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ, ಈ ವಾಸ್ ಹೆಲ್ತಿ. ಇದಕ್ಕಿದ್ದಾಗೆ ಅನ್ಕಾನ್ಶಿಯಸ್ ಆಗಿದ್ದಾರೆ. ಏನಕ್ಕೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಏನೋ ಗೊತ್ತಾಗ್ತಿಲ್ವಾ? ಏನ್ರಿ ಹೇಳ್ತಿದ್ದೀರಾ ನೀವು? ಸಿಸ್ಟರ್ ಬಂದು ಈಗ ತಾನೇ ಅಪ್ಪನ್ಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದಾರೆ. ಇಲ್ಲಿ ಬಂದು ನೋಡಿದ್ರೆ ಈಗಾಗಿದೆ. ಏನ್ರಿ ಮಾಡಿದ್ರಿ ನನ್ನ ಅಪ್ಪನ್ಗೆ? ಸರ್ 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 ರಿಲ್ಯಾಕ್ಸ್, ಕರೆಕ್ಟಾಗಿ ಟ್ರೀಟ್ ಮಾಡಿದೀವಿ ಸರ್. ಬಟ್ ಆಲ್ ಆಫ್ ದ ಸಡನ್ ಏನಾಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ಟೈಮ್ ಕೊಡಿ, ನಾನು ಡಯಾಗ್ನೋಸ್ ಮಾಡಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಏನೋ ಹೇಳ್ತಾ ಇದೆಯಾ ನೀನು? ಅಪ್ಪನ್ಗೆ ಏನೋ ಮಾಡ್ದೆ? ಸರ್ 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 ಪ್ಲೀಸ್ ಸರ್. ಅಪ್ಪನ್ ಸಾಯಿಸ್ಬಿಟ್ಟೇನೋ? ನಾವ್ ನೀನ್ ಸುಮ್ಮನೆ ಬಿಡಲ್ಲ. ಸರ್ ಸರ್ ಪ್ಲೀಸ್ ಸರ್. ಯಾರ ಕಡೆವನೋ ನೀನು? ಹೋಗೋ. ಸರ್ ಬ್ರದರ್ ಬ್ರದರ್ ಪ್ಲೀಸ್ ಸ್ವಲ್ಪ ಕಮ್ ಡೌನ್ ಆಗಿ. ನಾನು ಕರೆಕ್ಟಾಗಿ ಚೆಕ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರು ಹುಷಾರಾಗೇ ಇದ್ರು. ಬಟ್ ಆಲ್ ಆಫ್ ದ ಸಡನ್ ಏನಾಯ್ತು ಅಂತ ನನಗೂ ಗೊತ್ತಾಗ್ತಿಲ್ಲ. ಸರ್ ನೀವು ಸ್ವಲ್ಪ ವೆಯ್ಟ್ ಮಾಡಿ ಸರ್, ನಾನು ಡಯಾಗ್ನೋಸಿಸ್ ಮಾಡಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ ಪ್ಲೀಸ್ ಸರ್. ಏನೋ ಪ್ಲೀಸು, ಒಳ್ಳೆ ಹಾಸ್ಪಿಟಲ್ ಅಂತ ಕರ್ಕೊಂಡ್ ಬಂದ್ರೆ ಈ ತರ ಮಾಡ್ತೀರೇನ್ರ? ಮಿನಿಸ್ಟರ್ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ನಿಮ್ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಮಾತಾಡಬೇಡಿ. ನಾನು ಹೇಳಿದ್ನಲ್ಲ, ನಾನು ಚೆಕ್ ಮಾಡ್ತೀನಿ ಸರ್. ಅಮ್ಮ, ಈ ಹಾಸ್ಪಿಟ್ಲ್ ಬೇಡಮ್ಮ, ಅಪ್ಪನ್ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಸರ್ ಬ್ರದರ್, ಅಮ್ಮ ನಾನು ಹೇಳೋದು ಒಂದು ನಿಮಿಷ ಕೇಳಿ. ಇಂಥ ಸಿಚುವೇಶನ್ ಅವ್ರನ್ನ ಆಚೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳಿದ್ನಲ್ಲ, ನಾನು ನೋಡ್ತೀನಿ, ನಾನು ಚೆಕ್ ಮಾಡ್ತೀನಿ. ನೀನೇನಪ್ಪ ಅದನ್ನ ಹೇಳೋದು? ನೀವ್ ನಗ್ನಗ್ತಾ ಬಂದ್ ಹೇಳ್ದಾಗ ನಮ್ಮ ಯಜಮಾನ್ರು ಹುಷಾರಾದ್ರು ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಈ ತರ ಮಾಡಿದೀರ. ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ಹೇಳ್ತಿದ್ದೀನಲ್ಲ, ನಾನು ಚೆಕ್ ಮಾಡ್ತೀನಿ. ನನ್ ಸ್ವಲ್ಪ ಟೈಮ್ ಕೊಡಿ, ನಾನು ಚೆಕ್ ಮಾಡ್ತೀನಿ. ಅಪ್ಪ ರೀ ಇದಳಪ್ಪ. ರೀ ಅಪ್ಪ ಎದ್ದ
ಎದ್ದೇಳ್ರಿ. ಅಪ್ಪ ಇದೇಳಪ್ಪ. ಅಯ್ಯೋ ದೇವ್ರೆ, ಏನಿದು? ಇಂಥ ಕೆಲಸ ಮಾಡ್ಬಿಟ್ಟೆ ನಾನು. ಈ ದೊಡ್ಡ ಇಶ್ಯೂ ಆಗೋ ಹಾಗೆ ಕಾಣಿಸ್ತಿದ್ಯಲ್ಲ. ರೀ ಸಿಸ್ಟರ್ ರೀ ಸಿಸ್ಟರ್, ಇಮಿಡಿಯೇಟ್ ಆಗಿ ಇವ್ರ ಬ್ಲಡ್ ಸ್ಯಾಂಪಲ್ ನ ಲ್ಯಾಬಿಗೆ ಕಳಿಸಿ ಅಂಡ್ MRI ಸ್ಕ್ಯಾನ್ಗೆ ಅರೇಂಜ್ ಮಾಡಿ. ಇವ್ರಿಗೆ ಏನಾಗಿದೆ ಅಂತ ನಂಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು. ಬೇಗ. ಅಪ್ಪ ಅಪ್ಪ ಇದೇಳಪ್ಪ. ರೀ ರೀ ಎದ್ದೇಳ್ರಿ. ಅಪ್ಪ ಎದೇಳಪ್ಪ. ಅಪ್ಪ ನಿಮ್ ಸಾಹೇಬ್ರು ಹೇಗಿದ್ದಾರೆ ಈಗ? ಪ್ರಜ್ಞೆ ಬಂತ ಅವ್ರಿಗೆ? ನಾವು ಮಾತಾಡ್ಸ್ಬೋದಾ? ಸರ್ ಸರ್, ಹೇ ಏನ್ರ ಇವರು ನಮ್ ಸಾಹೇಬ್ರು ಹೇಗಿದ್ದಾರೆ ಅಂತ ಕೇಳಿದ್ರು, ಏನು ಉತ್ತರ ಕೊಡ್ದಂಗೆ ಹೋಗ್ತಾ ಇದ್ದಾರೆ ಡಾಕ್ಟ್ರು. ಸರ್, ನಮ್ ಸಾಹೇಬ್ರು ಹೇಗಿದ್ದಾರೆ? ಇಲ್ಲ ಸರ್, ಮಿನಿಸ್ಟರ್ ಸರ್ ಕೋಮಾಗ ಹೋಗಿದ್ದಾರೆ. ಏಯ್, ಆ ಡಾಕ್ಟ್ರು ನಮ್ ಸಾಹೇಬ್ರು ಏನೋ ಮಾಡಿದಾರೆ ಕಣ್ರು. ಇಷ್ಟು ಸ್ವಲ್ಪ ಹೊತ್ತಿಗೆ ಮುಂಚೆ ಆಪರೇಷನ್ ಸಕ್ಸಸ್ ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ಇಕ್ಕಿದ್ದಂಗೆ ಕೋಮ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಡಾಕ್ಟರ್ ಏನು ಉತ್ತರ ಕೊಡದೆ ಹೋಗ್ತಾ ಇರೋದು. ಏಯ್ ಮೊಂಡ್ರ ಅವ್ನ ಡಾಕ್ಟರ್ ವಿಚಾರಿಸ್ಕೊಳ್ಳೋಣ. ಏಯ್, ಆ ಹಾಸ್ಪಿಟ್ಲ್ ಓನರ್ ಬಂದವನೆ, ಹಿಡ್ಕೊಂಡ್ರ ಅವನ. ಗಾಡಿ ಹತ್ತು, ನಾನು ಹೇಳೋದು ಕೇಳು. ಮಾದೇವ, ಯಾರೋ ಅದು ರಾಮ್ ಹೊಡಿತಾ ಇದ್ದಾರಲ್ಲೋ, ಬೇಗ ನಡಿ. ರಾಮ್ ಯಾರೋ ಹೊಡಿತಾ ಇದಾರಲ್ಲೋ. ಬಿಡೋಣ ತಮ್ಮನ್ನ. ರಾಮ್ 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 ಹೇ, ನನ್ನ ತಮ್ಮನ್ನ ಬಿಡ ಬಿಡ, ನನ್ನ ತಮ್ಮನ್ನ. ಏಯ್ ಬಿಡ್ರಾ. ಓ, ಇವನು ಡಾಕ್ಟರ್ ಅಣ್ಣನಾ? ಏಯ್, ಆ ಡಾಕ್ಟರ್ನ ಕಟ್ಟಿ ಕಾರೊಳಗಡೆ ಹಾಕ್ರ. ರಾಮ್ ಪೆಟ್ರೋಲ್ ತಂದಿದ್ದೀರಾ ತಾನೇ ಸುರಿರೋ ಕಾರ್ಗೆ? ಪೇಷಂಟ್ ಪ್ರಾಣದ ಜೊತೆ ಆಟ ಆಡೋ ಡಾಕ್ಟರ್ಗಳ ಕತೆ ಏನಾಗುತ್ತೆ ಅಂತ ಇವತ್ತು ಎಲ್ಲರಿಗೂ ಗೊತ್ತಾಗ್ಲಿ. ಹೋಗೋ, ಪೆಟ್ರೋಲ್ ತಗೋಬಾರ. ಬೇಡ ಬೇಡ, ನೋಡು, ಬಿಟ್ಬಿಡ ಅವನ್ನ. ರಾಮ್, ಹೈ ಅದೇನು ಅಲ್ಲೋಡು, ಎಲ್ರು ಸೇರ್ಕೊಂಡು ನಿನ್ ತಮ್ಮನ್ನ ಕೊಂದ ಹಾಕ್ತಾರೆ. ಬೇಕಾಗಿ ಏನಾದ್ರು ಮಾಡು. ದಯವಿಟ್ಟು ನನ್ನ ತಮ್ಮನ್ ಬಿಟ್ಬಿಡ್ರು. ಹೈ ಬಿಟ್ಬಿಡ. ರಾಮ್, ಮಾದೇವ, ಹೋಗು ಮಾದೇವ, ಬೇಗ ಹೋಗು. ಅಯ್ಯೋ, ಬಿಡ್ರು. ಏ ಗುಳಿ, ಬೆಂಕಿಪಟ್ನ ಇದೆ ತಾನೇ? ಐತೆ ಅಣ್ಣ. ಹಚ್ರೋ ಮತ್ತೆ. ಬೇಡ ಬೇಡ. ಬೇಡ. ರಾಮ್ ರಾಮ್
ನಮ್ಮ ಯಜಮಾನ್ರನ್ನ ಕೋಮ ಕಳಿಸ್ತೀಯನೋ ನಿನ್ನನ್ನು ಸ್ವರ್ಗ ಕಳಿಸ್ತೇನೀಗ. ಏಯ್, ನಾವು ಬಂದ್ ಕೆಲ್ಸ ಮುಗೀತು, ನಡೀರೋ ಹಾಸ್ಪಿಟ್ಲಿಗೆ ಹೋಗೋಣ. ಅಣ್ಣ ಅದಿಲ್ಲೇ ಇದ್ದು ಸಿಗಾಕೊಳ್ಳೋದ್ ಗ್ಯಾರಂಟಿ. ಮೊದ್ಲು ಜಾಗ ಖಾಲಿ ಮಾಡೋಣ. ಸರಿ, ಇಲ್ಲಿಂದೆಲ್ಲ ಆಸ್ಪತ್ರೆಗೆ ಹೊರಡ್ರ. ಏಯ್ ಈಗ ಇಲ್ಲೇ ಇದ್ದು ಅವ್ರ ಕಾರ್ ಸಮೇತ ಬೂದಿ ಆಗೋವರೆಗೂ ಕನ್ಫರ್ಮ್ ಮಾಡ್ಕೊಂಡು ಬರ್ಬೇಕು. ನಡ್ರ. ರಾಮ್ ಕಾರಲ್ಲಿ